ಮೈಕ್ ಆಫ್ ಮಾಡಿ ಓದಿ. ಕಲ್ಲಡ್ ಪ್ರಭಾಕರ್ ಭಟ್ ಭಾಷಣದ ಸಾಲುಗಳನ್ನ ಕೇಳಿ ಬೆಚ್ಚಿ ಬಿದ್ದ ಹೈಕೋರ್ಟ್. ಯೂಟರ್ನ್ ಹೊಡೆದ ಫೈರ್ ಬ್ರ್ಯಾಂಡ್ ನಾಯಕ. ಇನ್ನು ಮುಂದೆ ದ್ವೇಷ ಭಾಷಣ ಮಾಡಲ್ಲ ಎಂದು ಮುಚ್ಚಳಿಕೆ ಬರೆದುಕೊಟ್ಟ ಭಟ್. ವೀಕ್ಷಕರೇ, ಕರಾವಳಿಯ ಫೈರ್ ಬ್ರ್ಯಾಂಡ್ ಆರ್ಎಸ್ಎಸ್ನ ಪ್ರಭಾವಿ ನಾಯಕ ಕಲ್ಲಡ್ ಪ್ರಭಾಕರ್ ಭಟ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಇವರ ದ್ವೇಷ ಭಾಷಣದಿಂದಲೇ ಫೇಮಸ್ ಆದವರು. ಅಷ್ಟಕ್ಕೂ ಯಾವತ್ತೂ ತಗ್ಗದ ಜಗ್ಗದ ಕಲ್ಲಡ್ ಪ್ರಭಾಕರ್ ಭಟ್ ಇನ್ನು ಮುಂದೆ ನಾನು ದ್ವೇಷ ಭಾಷಣ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಕೇವಲ ಹೇಳಿದ್ದಷ್ಟೇ ಅಲ್ಲ, ಲಿಖಿತ ಮುಚ್ಚಳಿಕೆ ಕೂಡ ಬರೆದುಕೊಟ್ಟಿದ್ದಾರೆ. ಹೀಗೆ ಬರೆದುಕೊಡುವಂತೆ ಮಾಡಿದ್ದು ಯಾರು? ಇದನ್ನೆಲ್ಲ ಈಗ ನೋಡ್ತಾ ಹೋಗೋಣ. ಮೈಕ್ ಆಫ್ ಮಾಡಿ ಓದಿ ಹೀಗಂತ ಕೋರ್ಟ್ ಹೇಳುವ ಪರಿಸ್ಥಿತಿ ಬಂದಿದ್ದಾದ್ರೂ ಯಾಕೆ ಗೊತ್ತಾ? ಎಸ್ ವೀಕ್ಷಕರೇ, ಕರ್ನಾಟಕ ಉನ್ನತ ನ್ಯಾಯಾಲಯದಲ್ಲಿ ಇಂದು ಇಂತಹದೊಂದು ಹೈ ಡ್ರಾಮಾ ನಡೆದಿದೆ. ಕರಾವಳಿಯ ಪ್ರಭಾವಿ ಆರ್ಎಸ್ಎಸ್ನ ಮುಖಂಡ ಕಲ್ಲಡ್ ಪ್ರಭಾಕರ್ ಭಟ್ ಅವರ ದ್ವೇಷ ಭಾಷಣದ ಶಬ್ದಗಳನ್ನ ಕೇಳಿ ಸ್ವತಃ ಹೈಕೋರ್ಟ್ ಪೀಠವೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದೆ. ತನಿಖೆಗೆ ನೀಡಿದ ತಡೆಯಾಜ್ಞೆಯನ್ನು ರದ್ದುಗೊಳಿಸಬೇಕು ಎಂದು ಸಂತ್ರಸ್ತರ ಪರ ವಕೀಲರು ವಾದ ಮಂಡಿಸುತ್ತಾ ಪ್ರಭಾಕರ್ ಭಟ್ ಆಡಿದ ಮಾತುಗಳನ್ನು ನ್ಯಾಯಾಲಯದಲ್ಲೇ ಓದಲು ಮುಂದಾದ್ರು. ಆಗ ಕೋರ್ಟ್ ಆವರಣದಲ್ಲಿದ್ದ ಗದ್ದಲ ಮತ್ತು ಆ ಮಾತುಗಳು ತೀವ್ರತೆಯನ್ನ ಕಂಡು ಮೈಕ್ ಆಫ್ ಮಾಡಿ ಆ ಭಾಗವನ್ನ ಓದಿ ಎಂದು ನ್ಯಾಯಪೀಠ ಹೇಳಬೇಕಾಯಿತು. ಯಾವಾಗಲೂ ತನ್ನ ಆವೇಶಭರಿತ ಮಾತುಗಳು, ಕಟು ಟೀಕೆಗಳ ಮೂಲಕವೇ ಕರಾವಳಿ ಹಾಗೂ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸುತ್ತಿದ್ದ ಕಲ್ಲಡ್ ಪ್ರಭಾಕರ್ ಭಟ್ ಅವರಿಗೆ ಈಗ ಕಾನೂನಿನ ಬಿಸಿ ಸರಿಯಾಗಿಯೇ ತಟ್ಟಿದೆ. ಉಪ್ಪಳಿಗೆಯಲ್ಲಿ ನಡೆದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮಹಿಳೆಯರ ವಿರುದ್ಧ ಹಾಗೂ ವಿವೇಕಾನಂದ ಜಯಂತಿ ವೇಳೆ ಅವರು ನೀಡಿದ್ದ ವಿವಾದಾತ್ಮಕ ಹೇಳಿಕೆಗಳ ವಿರುದ್ಧ ಜನವಾದಿ ಮಹಿಳಾ ಸಂಘಟನೆಯ ಈಶ್ವರಿ ಪದ್ಮುಜಾ ಪುತ್ತೂರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ರು. ಈ ಕೇಸ್ ರದ್ದುಪಡಿಸಲು ಭಟ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆರಂಭದಲ್ಲಿ ಹೈಕೋರ್ಟ್ ಈ ತನಿಖೆಗೆ ಮಧ್ಯಂತರ ತಡೆಯಾಜ್ಞೆ ನೀಡಿತ್ತು. ಆದರೆ ಈ ತಡೆಯಾಜ್ಞೆಯನ್ನ ತೆರವುಗೊಳಿಸಬೇಕು ಎಂದು ಹಿರಿಯ ವಕೀಲ ಎಸ್ ಬಾಲನ್ ನ್ಯಾಯಾಲಯದಲ್ಲಿ ಸುದೀರ್ಘ ವಾದ ಮಂಡಿಸಿದರು. ಕಲ್ಲಡ್ ಪ್ರಭಾಕರ್ ಭಟ್ ಅವರಿಗೆ ದ್ವೇಷ ಭಾಷಣ ಮಾಡುವುದೇ ಒಂದು ಹವ್ಯಾಸವಾಗಿದೆ. ನ್ಯಾಯಾಲಯ ನೀಡಿದ ರಕ್ಷಣೆಯನ್ನು ಅವರು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಸಮಾಜದ ಶಾಂತಿ ಕದಡುವ ಇವರ ಭಾಷಣಗಳ ವಿರುದ್ಧ ಈಗಾಗಲೇ 12 ಎಫ್ಐಆರ್ಗಳು ದಾಖಲಾಗಿವೆ ಎಂದು ಬಾಲನ್ ಕೋರ್ಟ್ ಗಮನಕ್ಕೆ ತಂದರು. ಈ ವೇಳೆ ಭಟ್ ಆಡಿದ ಕೆಲವು ವಿವಾದಾತ್ಮಕ ಸಾಲುಗಳನ್ನು ವಕೀಲರು ಓದಲು ಮುಂದಾದಾಗ ಕೋರ್ಟ್ ರೂಮ್ನಲ್ಲಿ ಸಾರ್ವಜನಿಕವಾಗಿ ಆ ಮಾತುಗಳನ್ನು ಕೇಳಲಾಗದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನನ್ ಅವರು ಮೈಕ್ ಆಫ್ ಮಾಡಿ ಆ ಸಾಲುಗಳನ್ನು ಓದಿ ಎಂದು ಸೂಚಿಸಿದರು. ಕಾನೂನಿನ ಬಿಗಿಪಾಶು ಮತ್ತು ದೂರುದಾರರ ಪರ ವಕೀಲರ ಬಲವಾದ ವಾದದ ಮುಂದೆ ಕಲ್ಲಡ್ ಪರ ವಕೀಲರು ಮನೆಯಲೇಬೇಕಾಯಿತು. ಪ್ರಭಾಕರ್ ಭಟ್ ಅವರಿಗೆ ಈಗ 83 ವಯಸ್ಸಾಗಿದೆ. ಈ ಹಂತದಲ್ಲಿ ತಡೆಯಾಜ್ಞೆ ತೆರವು ಬೇಡ ಎಂದು ಕೋರಿದ ಅವರ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ಕೊನೆಗೆ ನ್ಯಾಯಾಲಯಕ್ಕೆ ಒಂದು ಮಹತ್ವದ ಮುಚ್ಚಳಿಕೆಯನ್ನ ಬರೆದುಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಇನ್ನು ಮುಂದೆ ಕಲ್ಲಡ್ ಪ್ರಭಾಕರ್ ಭಟ್ ಯಾವುದೇ ವೇದಿಕೆಯಲ್ಲೂ ದ್ವೇಷ ಭಾಷಣ ಮಾಡೋದಿಲ್ಲ. ಯಾವತ್ತೂ ತನ್ನ ಭಾಷಣದ ಶೈಲಿಯನ್ನು ಬದಲಿಸಿದ ನಾಯಕನಿಂದ ಇಂಥದ್ದೊಂದು ಶಪಥ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ. ಅದು ದೇಶದ ಸಂವಿಧಾನ ಮತ್ತು ಕಾನೂನಿನ ಶಕ್ತಿ. ಸದ್ಯಕ್ಕೆ ಹೈಕೋರ್ಟ್ ಭಟ್ ವಿರುದ್ಧದ ಎಲ್ಲಾ ಪ್ರಕರಣಗಳ ವಿವರಗಳನ್ನು ಒದಗಿಸುವಂತೆ ಸೂಚಿಸಿ ವಿಚಾರಣೆಯನ್ನ ಜೂನ್ 16ಕ್ಕೆ ಮುಂದೂಡಿದೆ. ಖಂಡಿತವಾಗಿಯೂ ಕಾನೂನಿಗಿಂತ ಮಿಗಿಲಾದವರು ಯಾರೂ ಇಲ್ಲ ಎಂಬುದಕ್ಕೆ ಹೈಕೋರ್ಟ್ನಲ್ಲಿ ನಡೆದ ಈ ಬೆಳವಣಿಗೆ ಸಾಕ್ಷಿ. ಸದ್ಯಕ್ಕೆ ಕಲ್ಲಡ್ ಪ್ರಭಾಕರ್ ಭಟ್ ಇನ್ನು ಮುಂದೆ ದ್ವೇಷದ ಮಾತುಗಳನ್ನು ಆಡುವುದಿಲ್ಲ ಎಂದು ಕೋರ್ಟ್ಗೆ ಪ್ರಮಾಣ ಮಾಡಿದ್ದಾರೆ. ಆದರೆ ಜೂನ್ 16ರ ಮುಂದಿನ ವಿಚಾರಣೆಯಲ್ಲಿ ಹೈಕೋರ್ಟ್ ಇವರ ಹಿಂದಿನ ಎಲ್ಲ 12 ಕೇಸ್ಗಳ ಹಿಸ್ಟರಿ ನೋಡಿ ಯಾವ ರೀತಿಯ ಕಠಿಣ ಆದೇಶ ಪ್ರಕಟಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸೆಂಚುರಿ ಟಿವಿ, ಬದಲಾವಣೆ ಕಡೆ ನಮ್ಮ ನಡೆ. ಸೆಂಚುರಿ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.